ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ಲಾಗ್ಸ್ ಇನ್ ಕನ್ನಡ. ನನ್ನ ಚಾನಲ್ ಇನ್ನು ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಬ್ಬಬ್ಬ ಶ್ರಾವಣ ಮಾಸ ಬಂತು ಅಂದರೆ ಏನು ಸಂಭ್ರಮ ಅಲ್ವಾ. ಒಂದೊಂದು ಹಬ್ಬಗಳ ಸರಮಾಲೆ ಈ ಶ್ರಾವಣ ಮಾಸದಿಂದ ಸ್ಟಾರ್ಟ್ ಆಗೋವಂಥದ್ದು. ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡೋ ಅಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದರಲ್ಲೂ ಪರ್ಚೇಸಿಂಗ್ ಅಂದರೆ ಹೆಣ್ಮಕ್ಳಿಗೆ ಏನೋ ಒಂದು ಖುಷಿ ಸಿಗೋವಂಥ ವಿಚಾರ. ನಾನು ಅದೇ ಥರ ಒಂದು ಅಂಗಡಿಗೆ ಹೋಗಿದ್ದೆ ಬೆಂಗಳೂರಲ್ಲಿ. ನನಗೆ ತಾಮ್ರ ಮತ್ತು ಹಿತ್ತಾಳೆ ಪೂಜಾ ವಸ್ತುಗಳು ಬೇಕಿತ್ತು. ಹಾಗಾಗಿ ತೊಗೊಂಬರೋಕ್ಕೆ ಅಂತ ಹೋಗಿದ್ದು. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ವೆರೈಟೀಸ್ ಕಲೆಕ್ಷನ್ಸು, ಒಂದೊಂದು ಸಣ್ಣ ಬೌಲಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆಗಳವರೆಗೂ ಅಲ್ಲಿ ತಾಮ್ರ, ಹಿತ್ತಾಳೆ, ಕಂಚು ಇದೇ ತುಂಬ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ನನಗೆ ಕೆಲವೊಂದು ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನ ತೊಗೊಂಡೆ. ಅದರಲ್ಲೂ ಸಣ್ಣ ಸಣ್ಣ ಕಳಶ ಆಗಿರ್ಬೋದು, ದೊಡ್ಡ ಕಳಶ, ಬೌಲ್ಸು, ಅದರಲ್ಲೂ ಈ ದೀಪಗಳ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ದೀಪದ ವೆರೈಟಿ ಕಲೆಕ್ಷನ್ಸು, ದೀಪದ ಕಂಬ ಆಗಿರ್ಬೋದು, ಅಷ್ಟಲಕ್ಷ್ಮಿ ದೀಪ, ಗಜಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ, ಬೌಲು, ಲೋಟಗಳು, ಇಷ್ಟೊಂದು ದೊಡ್ಡ ದೊಡ್ಡ ಕುಂಕುಮ ಬಟ್ಲಾಗಿರ್ಬೋದು. ತುಂಬ ವೆರೈಟೀಸ್ ಅಂದರೆ ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇತ್ತು. ಶಂಕು ಚಕ್ರಗಳ ದೀಪ ಆಗಿರ್ಬೋದು, ದೀಪಾಲಯ ಕಂಬಗಳು ದೊಡ್ಡ ದೊಡ್ಡ ದೇವಸ್ಥಾನ ಕೂಡ ಅಂಥದ್ದು, ಕುಬೇರ ದೀಪ, ಈ ಥರ ತುಂಬಾ ವೆರೈಟೀಸ್ ಕಲೆಕ್ಷನ್ಸ್ ಇತ್ತು. ಅದರಲ್ಲೂ ನನಗಂತೂ ತುಂಬ ಇಷ್ಟ ಆಗಿರೋಂಥ ಕೆಲವೊಂದು ವಸ್ತುಗಳನ್ನ ನಾನಿಲ್ಲಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಅಭಿಷೇಕ ಮಾಡೋಕ್ಕೆ ತಟ್ಟೆಗಳಾಗಿರ್ಬೋದು, ದೇವ್ರನ್ನ ಕೂರ್ಸೋಕ್ಕೆ ಪೀಠಗಳು, ಈ ಥರ ತುಂಬ ಅಂದರೆ ತುಂಬ ಸಣ್ಣ ಸಣ್ಣ ದೀಪಾಲಯ ಕಂಬದಿಂದ ದೊಡ್ಡ ದೊಡ್ಡ ದೀಪಾಲಯ ಕಂಬದವರೆಗೂ ಅಲ್ಲಿತ್ತು. ಈ ಥರ ಚೊಂಬುಗಳು, ಮಣೆ, ಪಂಚಾರ್ತಿ ಬೆಳಗೋ ಅಂಥದ್ದು, ಪ್ರತಿಯೊಂದು ನಮಗೊಂದು ಪೂಜೆಗೆ ಏನೇನು ಬೇಕು ಎಲ್ಲ ಥರದ್ದು ವೆರೈಟೀಸು ಅಲ್ಲಿತ್ತು. ನಾನು ಕೆಲವೊಂದು ಪರ್ಚೇಸ್ ಮಾಡ್ಕೊಂಬಂದಿರೋ ಅಂಥದ್ದು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈ ಥರದ್ದೊಂದು ಕಳಶ ಬೇಕಿತ್ತು ನನಗೆ ಪೂಜೆ ಮಾಡೋಕ್ಕೆ. ಮಾಮೂಲಿ ಬಿಂದಿಗೆ ಥರದ ಕಳಶ ಇತ್ತು, ಬಟ್ ನನಗೆ ಈ ಥರ ಬೇಕು ಅಂದ್ಕೊಂಡು ನಾನು ಇದನ್ನ ತೊಗೊಂಬಂದಿದ್ದು. ಇದಕ್ಕೆ ಒಂದು 850 ಆಗಿರೋ ಅಂಥದ್ದು, GST ಎಲ್ಲ ಸೇರಿ 850. ನೆಕ್ಸ್ಟು ಅಕ್ಷತೆ ಹಾಕೋಕ್ಕೆ ಒಂದು ಸಣ್ಣ ಬಾಕ್ಸ್ ಬೇಕಿತ್ತು. ಆ ಬಾಕ್ಸ್ನ ನಾನಿಲ್ಲಿ 80 ರುಪೀಸ್ ಹಾಕಿದ್ದಾರೆ GST ಸೇರಿ. ತುಂಬ ಕ್ಯೂಟಾಗಿ ಇನ್ನು ಇದಕ್ಕೂ ಪುಟ್ಟದಿತ್ತು, ಇದಕ್ಕೂ ದೊಡ್ಡದು ಇತ್ತು. ನನಗೊಂದು ಮೀಡಿಯಮ್ ಸೈಜ ನಾನು ತೊಗೊಂಡು ಬಂದಿರೋಂಥದ್ದು. ನೆಕ್ಸ್ಟ್ ಒಂದು ಪುಟಾಣಿ ಚೊಂಬನ್ನ ನಾನಿಲ್ಲಿ ತೊಗೊಂಡು ಬಂದಿರೋ ಅಂಥದ್ದು. ಇದಕ್ಕೆ 115 ರೂಪಾಯಿ ಹಾಕಿದ್ದಾರೆ GST ವಿತ್ GST. ತುಂಬ ಪುಟಾಣಿದ್ದು, ತುಂಬ ಚೆನ್ನಾಗಿತ್ತು. ಪೂಜೆ ಮಾಡಬೇಕಾದ್ರೆ ಒಂದು ಕಳಶ ಇಟ್ಕೊಂಡು ಸಣ್ಣ ಪೂಜೆ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ಲ, ಹಾಗಾಗಿ 115 ರೂಪಾಯಿ ಇದಕ್ಕೆ ಹಾಕಿರೋಂಥದ್ದು. ಇದು ದೀಪ ಇಕ್ಕೋಕ್ಕಾಗಿರ್ಬೋದು ಅಥವಾ ನೈವೇದ್ಯ ಮಾಡೋಕ್ಕೆ ಎಲ್ಲದಕ್ಕೂ ಸೇರಿ ಇದು ಪುಟಾಣಿ ತಟ್ಟೆ. ಟೋಟಲು 75 ಹಾಕಿದ್ದಾರೆ ಅನಿಸುತ್ತೆ. ಇದಕ್ಕೆ 80 ರುಪೀಸು. ನೆಕ್ಸ್ಟ್ ಈ ಬೌಲು 2ರಿಂದ 195 ಹಾಕಿದ್ದಾರೆ. GST ವಿತ್ ಸೇರಿ ಒಂದು 210 ಆಗುತ್ತೆ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಲೋಟಸ್ ಬೌಲು ತುಂಬ ಚೆನ್ನಾಗಿ ಕಾಣಿಸ್ತು. ನನಗೆ ಪೂಜೆಗೆಲ್ಲ ಬೇಕಾಗುತ್ತೆ ಅಂದ್ಕೊಂಡು ಇದೊಂದು ತೊಗೊಂಬಂದಿದ್ದು. 130 ಹಾಕಿದ್ದಾರೆ ಅಂತ ಅಂದ್ಕೊತೀನಿ ಇದಕ್ಕೆ. ಏಕೆಂದರೆ ಇದ್ರ ಮೇಲೆ ನೇಮ ಮೆನ್ಷನ್ ಮಾಡಿಲ್ಲ ಬಿಲ್ಲಲ್ಲಿ, ಹಂಗಾಗಿ ನಿಮಗೊಂದು ಆವ್ರೇಜ್ ನಾನು ಹೇಳ್ತಾ ಇರೋಂಥದ್ದು. ನೆಕ್ಸ್ಟ್ ದೀಪಗಳ ಮಧ್ಯೆ ಇಕ್ಕಕ್ಕೆ ಬೇಕಾಗುತ್ತೆ ಅಂತ 2 ಲವಂಗ, ಇದಕ್ಕೆ 18 ರೂಪಾಯಿ ಹಾಕಿದ್ದಾರೆ. ಇದು ನನಗೆ ಅವಶ್ಯಕತೆ ಇತ್ತು, ಹಾಗಾಗಿ 2 ಪೀಸ್ ಮಾತ್ರ ತೊಗೊಂಡು ಬಂದಿದ್ದೆ. ನೆಕ್ಸ್ಟು ಪೂಜಾ ತಟ್ಟೆ ಒಂದು ಬೇಕಿತ್ತು. ಇದು ಸಹ 60 ಹಾಕಿದ್ದಾರೆ. ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿತ್ತು, ವೆಯ್ಟು ಸಹ ಇತ್ತು, ಹಾಗಾಗಿ ತೊಗೊಂಬಂದಿರೋಂಥದ್ದು. ನನಗೆ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ನ ಪೂಜೆಗೆ ಅಲಂಕಾರಕ್ಕಾಗಿರ್ಬೋದು ಅದಕ್ಕೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾವು ಅದು ಸಿಂಪಲ್ಲಾಗಿ ಮಾಡಿರೋ ನ್ಯಾಚುರಲ್ಲಾಗಿ ಕೆಲವೊಂದು ವಸ್ತುಗಳನ್ನ ಕೆಲವು ಪ್ಲಾಸ್ಟಿಕ್ ಹಾಕೋದು, ಹಾರಗಳನ್ನ ಪ್ಲಾಸ್ಟಿಕ್ ಹಾಕೋದು, ಇದೆಲ್ಲ ಇಷ್ಟ ನನಗಿಲ್ಲ. ಬಟ್ ಬೇರೆ ಯಾವ ರೀತಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ನೀವು ದಯವಿಟ್ಟು ಪೂಜೆ ಮಾಡಬೇಕಾದ್ರೆ ಆದಷ್ಟು ಕೆಲವೊಂದು ಪ್ಲಾಸ್ಟಿಕ್ ಹೂಗಳಿಂದ ಅಲಂಕಾರ ಮಾಡೋದು, ಪ್ಲಾಸ್ಟಿಕಲ್ಲಿ ಯೂಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ. ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಥರ ಆಚರಣೆಗಳನ್ನ ನಾವು ಮಾಡೋಣ ಅಂತ ಹೇಳ್ತಾ ನಾನು ಅಂಗಡಿ ಅಡ್ರೆಸ್ನ ಲಾಸ್ಟ್ನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.